ಸೈಡ್ ಗಿಳಿಯಕ್ಕೆ ಹೋಗಿ ಗಾಡಿ ಹಂಗೆ ಫುಲ್ಲು ಪಲ್ಟಿ ಆಗ್ಬಿಟ್ಟದೆ. ಟಾಟಾ ಸಿಗ್ನಾ BS6 ಈ ಗಾಡಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಈಗ. ಎ ಸಿ ಕ್ಯಾಬಿನು ಹಂಗೆ ನಮ್ಮ ಲಾರಿಗೆ 4 ಟೈರ್ ತಗೋಣ ಅಂತ ಬಂದಿದ್ದೀನಿ. ಸ್ನೇಹಿತರೆ ಅವ್ರ ಅಡ್ರೆಸ್ ಇವಾಗ ಲೊಕೇಶನ್ ಕಳಿಸೋರೆ. ಡಾಬಾಯಿಂದ ಮೇನ್ ರೋಡಿಗೆ ಬಂದೆ. ಮೇನ್ ರೋಡಿಗೆ ಬಂದ ತಕ್ಷಣ ಇಲ್ಲೂ ಒಂದು ಆಕ್ಸಿಡೆಂಟ್ಗಳು. ಅದೇ ನಿಂಗೆ ಆಕ್ಸಿಡೆಂಟ್ ಆಗ್ತವೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಪ್ಪ. ನೆನ್ನೆಯಿಂದ ನೋಡ್ತಾ ಇದ್ದೀನಲ್ಲ, ಇದು ಹೆಂಗೆ ಈ ಜಾಗಕ್ಕೆ ಹೋದಂತ ಗೊತ್ತಿಲ್ಲ. ಮೋಸ್ಟ್ಲಿ ಸೈಡ್ ಹಾಕಕ್ಕೆ ಹೋಗ್ಬಿಟ್ಟವನೇ, ಸೈಡ್ ಗಿಳಿಯಕ್ಕೆ ಹೋಗಿ ಗಾಡಿ ಹಂಗೆ ಫುಲ್ಲು ಪಲ್ಟಿ ಆಗ್ಬಿಟ್ಟದೆ. ಹುಷಾರಾಗಿ ಓಡಿಸ್ರಪ್ಪ, ಏನರಪ್ಪ ಹಿಂಗೆ ಆಗ್ಬಿಟ್ರೆ ಕಷ್ಟ ಐತೆ. ಲೊಕೇಶನ್ ಬಂದ್ಬಿಟ್ಟು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಇರೋದು. ಹಂಗಾಗ್ಬಿಟ್ಟು ಇನ್ನೇನು ದೊಡ್ಡಾಲ್ಮರ ಬಿಟ್ಮೇಲೆ ಈ ಮುಂದೆ ಸರ್ವಿಸ್ ರೋಡಲ್ಲಿ ಬರ್ತಾಯಿದ್ದೀನಿ. ಮೇನ್ ರೋಡಲ್ಲಿ ಹೋಗ್ತಿಲ್ಲ. ಮೇನ್ ರೋಡ್ಗೆ ಹೋದರೆ ಮತ್ತೆ ಸುಧಾಕೊಂಬರ್ಬೇಕು. ಇಲ್ಲೊಂದು ಊರು ಸಿಗುತ್ತೆ, ಅಲ್ಲಿ ಬ್ರಿಡ್ಜ್ ಕಾಣ್ತೈತಲ್ಲ, ಆ ಬ್ರಿಡ್ಜ್ ಹತ್ರ ಅಲ್ಲೇ ಲೆಫ್ಟಿಗೆ ಟರ್ನ್ ಆಗ್ಬಿಟ್ರೆ ಸೀದಾ ಒಳಗೆ ಹೋಗಿ ಮತ್ತೆ ರೈಟ್ ತಗೊಂಡ್ರೆ ಅದು ಇಂಡಸ್ಟ್ರಿಯಲ್ ಏರಿಯಾಗೆ ಹೊಂಟೋಗುತ್ತೆ. ಹಾಗಾಗಿ ಇಲ್ಲೇ ಬಂದೆ. ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಬಂದಿದ್ದೀನಿ. ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ. ಮುಂದೆ ರೈಟ್ ತಗೊಂಡು ಹೋಗಬೇಕು. ಇದೇ ಟರ್ನಿಂಗ್ನಲ್ಲಿ ರೈಟ್ ತಗೊಳ್ಳೋಣ. ಸಿಕ್ಕಾಪಟ್ಟೆ ದೊಡ್ಡದು ಇಂಡಸ್ಟ್ರಿಯಲ್ ಏರಿಯಾ ಇದು. ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ. ಇನ್ನು ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಹೊಸದಾಗಿ ಬಂದಿದ್ದಾವೆ ಇಲ್ಲಿ. ಇದೇ ರೋಡಲ್ಲಿ ಡೆಡ್ ಹೋಗ್ಬಿಟ್ಟು ಮತ್ತೆ ಲೆಫ್ಟ್ ತಗೋಬೇಕು. ಸಿಕ್ಕಾಪಟ್ಟೆ ದೊಡ್ಡದೇನೆ ಇಂಡಸ್ಟ್ರಿಯಲ್ ಏರಿಯಾ. ನೋಡ್ತಾ ಇದೆ ನೋಡಿರಿ, ಅಲ್ಲಿವರೆಗೂ ಕಾಣುತ್ತೆ ಇದು. ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ, ಆದರೆ ಇದು ಕಂಪ್ನಿ ಇಲ್ಲ ಅದು. ಮತ್ತೆ ಫೋನ್ ಮಾಡಿದೆ, ಬಸ್ಸು ಬಾಡಿ ಬಿಲ್ಡರ್ ಹತ್ರ ಕೇಳ್ಕೊಂಬರ್ರಿ ಅಂತ ಹೇಳ್ತಾವನೆ. ಇದೆಲ್ಲ ಬಸ್ ಬಾಡಿ ಬಿಲ್ಡ್ರಲ್ಲೇ ಕೇಳಬೇಕು. ಬಂದೆ ಇವಾಗ ವಿಲ್ಕಾರ್ಡ್ ಗೋಡೌನ್ ಸಿಕ್ತು ನನಗೆ ಅಡ್ರೆಸ್ಸು. ಈ ಗಾಡಿ ಪರಿಚಯದ ಗಾಡಿ. ಅವರು ನಿನ್ನೆ ಬಂದವ್ರೆ. ಆ್ಯಕ್ಚುಲಿ ನಾನು ನಿನ್ನೆ ರಾತ್ರಿನೇ ಬಂದಿದ್ದು. ಕರೆಕ್ಟಾಗಿ ಇವರು ಅಡ್ರೆಸ್ ಕಳಿಸ್ಬಿಟ್ಟಿದ್ರೆ ಇವ್ರಿಗಿನ್ನ ಮುಂಚೆನೇ ಬಂದುಬಿಡ್ತಿದ್ದೆ. ಈಗ ಅವ್ರ ಗಾಡಿ ಫಸ್ಟ್ ಆಗೈತೆ. ತುಮಕೂರು ಗಾಡಿನೇ ಇದು. ಸುಮಾರು ಸಲ ಸಿಕ್ಕವ್ರೆ, ಅಂದರೆ ಸ್ವಲ್ಪ ಪರಿಚಯನೇ ಇವರು. ಓದ್ಲೋಡಲ್ಲಿ ಒಂದು ಇದರಲ್ಲಿ ಪ್ರಾಬ್ಲಮ್ ಆಗಿತ್ತು, ಒಂದು ಫ್ಯಾಕ್ಟ್ರಿಲಿ, ಶಿವಶಕ್ತಿ ಫ್ಯಾಕ್ಟ್ರಿಲಿ. ಅದೇನೋ ಕಾಟದ ಪ್ರಾಬ್ಲಮ್, ಇವ್ರದ್ದು ಪ್ರಾಬ್ಲಮ್ ಆಗಿತ್ತು, ನಂದು ಪ್ರಾಬ್ಲಮ್ ಆಗಿ ಒಂದಿನ ನಿಂತ್ಬಿಟ್ಟಿದ್ದು ಆಲ್ಟಾಗಿ ಅಲ್ಲೇ. ಹಂಗೆ ಕೋಇನ್ಸಿಡೆನ್ಸು. ಅವ್ರದ್ದು ತುಮಕೂರಲ್ವಾ, ಹಂಗಾಗಿ ಇಲ್ಲೇ ಲೋಡ್ ಮಾಡ್ಕೊಂಬಂದವ್ರೆ. ಅನ್ಲೋಡಿಂಗು ಆಲ್ರೆಡಿ ಸ್ಟಾರ್ಟ್ ಮಾಡೋರೆ. ಟಾರ್ಪರೆಲ್ಲ ಇವ್ರ ಹತ್ರನ ತೆಗೆಸ್ಬಿಟ್ಟೆ. ಇದೇನೆ ವೇರ್ ಹೌಸು. ಹಂಗೆ ಇಲ್ಲೊಂದು 16 ವೀಲ್ ಗಾಡಿ, ಹೊಸ ಗಾಡಿ ಇದೆ, ಫಸ್ಟ್ ಲೋಡ್ ಅಂತೆ, ಬಂದಿತ್ತು ಬೆಳಗಾಮಿಂದ. ಆ ಗಾಡಿ ಬಗ್ಗೆ ಹಂಗೆ ಸ್ವಲ್ಪ ಡ್ರೈವರ್ ಹತ್ರ ವಿಚಾರಿಸ್ಕೊಂಡೆ. ಹಾಗೆ ನಾನು ನಿಮಗೂ ಸ್ವಲ್ಪ ಆ ಗಾಡಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಒಂಥರ ಸ್ಮಾಲ್ ರಿವ್ಯೂ ಅಂತ ಅಂದ್ಕೋಬೋದು. ಇದು ಮಾಡೆಲ್ ಬಂದ್ಬಿಟ್ಟು 4830T ಅಂತ ಮಾಡೆಲ್ಲು. 28 ಫೀಟು 30 ಫೀಟಲ್ಲಿ ಕೂಡ ಸಿಗುತ್ತೆ. 6702 cc ಅಂದರೆ 6.7 ಲೀಟ್ರು 6 ಸಿಲಿಂಡ್ರು ವೆಹಿಕಲ್ ಇದು. 300 ಹಾರ್ಸ್ ಪವರು, 1200 Nm ಟಾರ್ಕ್ ಬರುತ್ತೆ ಇದಕ್ಕೆ. 9 ಸ್ಪೀಡ್ ಗೇರ್ ಬಾಕ್ಸು ಪ್ಲಸ್ ಸಿ ಗೇರ್ ಬರುತ್ತೆ. ಗ್ರಾಸ್ ಟೋಟಲ್ ವೇಟ್ ಬಂದ್ಬಿಟ್ಟು 48,000 kg ಅಂದರೆ 48 ಟನ್ನು ಟೋಟಲ್ ವೆಯ್ಟು ಪಾಸ್ ಆಗುತ್ತೆ. ಅಂದರೆ 35 ಟನ್ನು ಪಾಸಿಂಗು. 10x2 ಆಕ್ಸಲ್ ಕನ್ಫಿಗರೇಷನು, ಅಂದರೆ ಹೌಸಿಂಗ್ ವೀಲ್ ಮಾತ್ರ ಗಾಡಿನ ತಳ್ಳುತ್ತೆ. ಇದರ ಸೈಡಲ್ಲಿ ಒಂದ್ಸಲಿ ನೋಡ್ಕೊಂಬಿಡೋಣ. ಆ್ಯಡ್ ಬ್ಲೂ ಟ್ಯಾಂಕು ಕೊಟ್ಟಿದ್ದಾರೆ, 50 ಲೀಟ್ರ್ ಟ್ಯಾಂಕ್ ಇದು ಆ್ಯಡ್ ಬ್ಲೂದು. ಬ್ಯಾಟ್ರಿನೂ ಕೂಡ ಅಲ್ಲೇ ಸೈಡಲ್ಲಿ ಕೊಟ್ಟಿದ್ದಾರೆ. ಫ್ರಂಟ್ ಬ್ಲೇಡ್ ಸೆಟ್ ಬಂದುಬಿಟ್ಟು ಪ್ಯಾರಾಬೋಲಿಕ್ ಲೀವ್ ಸ್ಪ್ರಿಂಗ್ ಸಸ್ಪೆನ್ಷನ್ ಅಂತ ಇರೋದು. ನೋಡಿ ಅದ್ರದ್ದು ಬ್ಲೇಡ್ ಸೆಟ್ ಎಷ್ಟು ಹೆವಿಯಾಗಿದೆ ಅಂದ್ಬಿಟ್ಟು. ಅದು ಬಿಟ್ಟರೆ ನೆಕ್ಸ್ಟು ಲಿಫ್ಟ್ ಆಕ್ಸಲ್ ಹತ್ರ ಹೋಗೋಣ. ಲಿಫ್ಟ್ ಆಕ್ಸಲ್ ಬಂದ್ಬಿಟ್ಟು ಬಲೂನು 2 ದೊಡ್ಡವು, ಎರಡು ಚಿಕ್ಕವು ಬರುತ್ತೆ. ಪರವಾಗಿಲ್ಲ ಕ್ವಾಲಿಟಿ. ಅಪ್ ಡೌನ್ ಮಾಡ್ಕೊಳಕ್ಕೆ ಒಳಗಡೆ ಸ್ವಿಚ್ ಇದೆ. ಮತ್ತು ಮೇನ್ ಹೌಸಿಂಗಿಗೆ ಬಂದರೆ ಕಟ್ಟೆ ಎಲ್ಲ ಮಾಮೂಲಿ ಚೆನ್ನಾಗಿ ಕೊಟ್ಟಿದ್ದಾರೆ, ಹೆವಿಯಾಗಿ ಕೊಟ್ಟವ್ರೆ ಬ್ಲೇಡ್ ಸೆಟ್ಟು. ಅದು ಬಿಟ್ಟರೆ ಈ ಆಕ್ಸೆಲ್ಲು ಡಮ್ಮಿ ಆಕ್ಸೆಲ್ಲು. ಸ್ಟೆಪ್ನಿ ಕೂಡ ಚೆನ್ನಾಗಿ ಪ್ಲೇಸ್ಮೆಂಟ್ ಮಾಡವ್ರೆ ಅಂತ ಹೇಳ್ಬೋದು. ಟೈಲ್ ಲ್ಯಾಂಪೆಲ್ಲ LED ಮತ್ತು ಸೆನ್ಸಾರ್ ಕೂಡ ಕೊಟ್ಟಿದ್ದಾರೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸಾರು. ಬ್ಯಾಕ್ ಸೈಡ್ ಈ ಥರ ಕಾಣುತ್ತೆ. ಕಾಗ್ರೋ ಅನ್ನೋ ಬಾಡಿ ಬಿಲ್ಡರಲ್ಲಿ ಬಿಲ್ಟ್ ಆಗಿರೋದು. 3.5 ಲಕ್ಷ ಆಯ್ತಂತೆ ಈ ಬಾಡಿಗೆ. ಸ್ಟೀಲ್ ಬಾಡಿ ಚೆನ್ನಾಗಿದೆ, ಹೆವಿಯಾಗಿ ಕಟ್ಟಿದ್ದಾರೆ. ಅದು ಬಿಟ್ಟರೆ ಇದು ಟೂಲ್ ಬಾಕ್ಸು ಸಿಂಪಲಾಗಿ ಮಾಡಿಸ್ಕೊಂಡವ್ರೆ. ಪೇಂಟ್ ಗಿಂಟೆಲ್ಲ ನೀಟಾಗಿ ಹೊಡೆದವ್ರೆ ಅಂತಲೇ ಹೇಳ್ಬೋದು ಬಾಡಿ ಇದ್ರದ್ದು. ಡೀಸೆಲ್ ಟ್ಯಾಂಕ್ನ ವಿಚಾರಕ್ಕೆ ಬಂದರೆ 365 ಲೀಟರ್ನ ಡೀಸೆಲ್ ಟ್ಯಾಂಕ್ ಇದು.
ಫೈಬರ್ ಟ್ಯಾಂಕು ಹೆವಿಯಾಗಿ ಕೊಟ್ಟವ್ರೆ. ಅದನ್ನು ಮೊದಲೆಲ್ಲ ಸ್ಟೀಲ್ ಬರ್ತಿತ್ತು, ಇವಾಗೆಲ್ಲ ಫೈಬರೇ ಬರ್ತಾ ಇರೋದು. ಇನ್ನು ಒಳಗಡೆ ಅಂತ ಬಂದರೆ ಈ ಥರ ಕಾಣಕ್ಕೆ ಸಿಗುತ್ತೆ. ಒಳ್ಳೆ ಕಾರ್ ಸಿಸ್ಟಮ್ ಥರ ಕೊಟ್ಟವ್ರೆ ಅಂತಲೇ ಹೇಳ್ಬೋದು. ಸೀಟು ಎಲ್ಲ ಮಾಮೂಲಿ ಏರ್ ಸಸ್ಪೆನ್ಷನ್ ಸೀಟ್ ಕೊಟ್ಟಿದ್ದಾರೆ. ಸ್ಟೇರಿಂಗು ಕಾರ್ ಥರ ಇದೆ, ಬಟನ್ ಕೂಡ ಐತೆ ಸ್ಟೇರಿಂಗಲ್ಲಿ. ಎ ಸಿ ಕ್ಯಾಬಿನ್ ಇದು, ಎ ಸಿ ಇದೆ ಇದರಲ್ಲಿ. ಗೇರ್ ಬಂದ್ಬಿಟ್ಟು ಇಲ್ಲೇ ಇದೆ ನೋಡಿ, 10 ಸ್ಪೀಡು. ರಿವರ್ಸು ಮತ್ತು ಸಿ ಗೇರ್ ಅದು ಬಿಟ್ಟರೆ 9 ಮಾಮೂಲಿ ಸ್ಪೀಡು ಫಾರ್ವರ್ಡ್ ಬರುತ್ತೆ. ಸ್ಟೇರಿಂಗಲ್ಲಿ ಸಿಗ್ನಾ ಅಂತ ಬ್ಯಾಡ್ಜಿಂಗ್ ಕೊಟ್ಟವ್ರೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ರಿ, ಚೆನ್ನಾಗಿ ಕೊಟ್ಟಿದ್ದಾರೆ. ಒಂಥರ ಫೀಲು ಪ್ರೀಮಿಯಮ್ ಆಗೈತೆ ಗಾಡಿ ಇದು. ಬಟನ್ಸು ಸ್ವಿಚ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕೊಟ್ಟವ್ರೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಸ್ಲೀಪರು ಬೆಡ್ ಬಂದ್ಬಿಟ್ಟು ಅಗಲ ಐತೆ, ಆರಾಮಾಗಿ ಸಣ್ಣವರಾದರೆ ಇಬ್ಬರು ಮಲಿಕೋಬೋದು. ಹಿಂದ್ಗಡೆ ಗ್ಲಾಸ್ ಓಪನ್ ಇಲ್ಲ. ಇದು ಪ್ರೆಸ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ, ರೂಫ್ ಲೈಟು. ಅದು ಬಿಟ್ಟರೆ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಎಲ್ಲ ಪ್ಲಾಸ್ಟಿಕ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಒಳ್ಳೆ ಹೆವಿಯಾಗಿ ಕೊಟ್ಟವ್ರೆ ಅಂತ ಹೇಳ್ಬೋದು. ಈ ಸ್ಪೀಕರು ಮತ್ತು ಅದು ಮ್ಯೂಸಿಕ್ ಪ್ಲೇಯರ್ ಎಲ್ಲ ಇನ್ಬಿಲ್ಟೇ ಬಂದಿರೋದಂತೆ, ಕಂಪ್ನಿ ಕಡೆಯಿಂದನೇ ಕೊಟ್ಟಿದ್ದಾರೆ. ಮತ್ತು ಚಿಕ್ಕದಾಗಿ ಒಂದು ಜಾಗ ಕೊಟ್ಟವ್ರೆ, ಮೊಬೈಲು ಅಥವಾ ದುಡ್ಡು ಗಿಡ್ಡು ಏನಾದ್ರು ಇಟ್ಕೊಳ್ಳೋದಾದರೆ ಆ ಥರ ಕೊಟ್ಟವ್ರೆ. ಡ್ಯಾಶ್ ಬೋರ್ಡ್ ಸೆಂಟ್ರಲ್ಲಿ ಸ್ವಲ್ಪ ಉಬ್ಬಿದ ಥರ ಐತೆ, ಅದ್ರ ಡಿಸೈನು ಆ ಥರ ಕೊಟ್ಟಿರೋದು. ಅದು ಬಿಟ್ಟರೆ ಚಾರ್ಜರ್ ಕೊಟ್ಟವ್ರೆ. ಇನ್ನು ಮಾಮೂಲಿ ಲಿಫ್ಟ್ ಆಕ್ಸಲ್ ಬಟನ್ಸು, ಅವೆಲ್ಲ ಬಟನ್ಸ್ ಬಗ್ಗೆ ಆಮೇಲೆ ಹೇಳ್ತೀನಿ. ನಮ್ಮ ಗಾಡಿಯಲ್ಲಿ ಅನ್ಲೋಡ್ ಆಗ್ತಾಯಿದೆ. ಬ್ಲೈಂಡ್ ಸ್ಪಾಟ್ ಮಿರರ್ ಕೂಡ ಅಲ್ಲೇ ಐತೆ, ಸೈಡ್ ಮಿರರು ಎಲ್ಲ. ಮಿರರ್ ಎಲ್ಲ ಚೆನ್ನಾಗಿ ನೀಟಾಗಿ ಕಾಣುತ್ತೆ. ವ್ಯೂ ಎಲ್ಲ ಸೈಡಲ್ಲಿ ವೆಹಿಕಲ್ ಅಥವಾ ಯಾರಾದರೂ ನಿಂತಿದ್ರು ಕೂಡ ಈಸಿಯಾಗಿ ಗೊತ್ತಾಗುತ್ತೆ. ಲೆಫ್ಟ್ ಸೈಡಲ್ಲಿ ಸಿಂಗಲ್ ಸೀಟ್ ಕೊಟ್ಟವ್ರೆ. ಆ ಸೀಟ್ನ ಬೇಕಾದ್ರೆ ತೆಗೆಸ್ಬಿಟ್ಟು ಫುಲ್ಲಿ ಬೆಡ್ ಥರ ಮಾಡಿಸ್ಕೋಬೋದು, ಕೆಲವರು ಮಾಡಿಸ್ಕೊತಾರೆ. ಪವರ್ ವಿಂಡೋ ಒಂದು ಕೊಟ್ಟಿಲ್ಲ, ಮೋಸ್ಟ್ಲಿ ಪ್ರೈಮಾಗೆ ಕೊಟ್ಟಿರ್ಬೋದು ಅಂತ ಅಂದ್ಕೊತೀನಿ. ಪವರ್ ವಿಂಡೋನ ಒಂದ್ಸಲ ಕೀ ಆನ್ ಮಾಡಿಬಿಟ್ಟು ನೋಡೋಣ ಯಾವ ಥರ ಇದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಸೇಮ್ ಕಾರ್ ಥರನೇ ಐತೆ. ಇದರಲ್ಲಿ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಸಿಗುತ್ತೆ. ವ್ಯಾಕಮ್ಮು, ಡೀಸೆಲ್ಲು, ಆ್ಯಡ್ ಬ್ಲೂದು, ಕಿಲೋಮೀಟ್ರು, ಟೈಮಿಂಗು, RPM ಮೀಟ್ರು, ಸ್ಪೀಡು, ಪ್ರತಿಯೊಂದು ಸಿಗುತ್ತೆ. ಮತ್ತು ಏನಾದರೂ ಚೆಕ್ಕಿಂಗ್ ಸಿಗ್ನಲ್ಸ್ಗಳು ಬಂದರೆ ಅದರಲ್ಲಿ ಬ್ಲಿಂಕ್ ಆಗುತ್ತೆ. ಇಷ್ಟು 3.3 ಮೈಲೇಜ್ ಐತಂತೆ, ಹಂಗಂತ ಹೇಳಿದ್ರು ಇವರು. ಈಗ ಪ್ರೆಸೆಂಟ್ ಬಂದಿರೋ ಮೈಲೇಜ್ ಅದು ವೇರಿಯೇಷನ್ ಆಗುತ್ತೆ ರೋಡ್ಗಳು ಮತ್ತು ಲೋಡಿನ ಮೇಲೆ ಡಿಪೆಂಡ್ ಅದು. ಬಟನ್ಗಳು 3 ಥರ ಐತೆ ಮೋಡ್. ಇದು ಹೆವಿ ಮೋಡು, ಲೈಟ್ ಮೋಡು ಮತ್ತು ಈಕೋ ಮೋಡ್ ಅಂತ. ಅದು ಬಿಟ್ಟರೆ ಲಿಫ್ಟ್ ಆಕ್ಸೆಲ್ಲ ಅಪ್ ಡೌನ್ ಮಾಡ್ಕೊಳೋದೈತೆ, ಎಮರ್ಜೆನ್ಸಿ ಬಟನ್ ಐತೆ, ಪ್ಯಾನಿಕ್ ಬಟನ್ ಅಂತಾರೆ ಅದನ್ನು. ಆಮೇಲೆ ಇನ್ನು ಹಿಲ್ ಹೋಲ್ಡು ಅಸಿಸ್ಟ್ ಅದು ಐತೆ. ಸಿಕ್ಕಾಪಟ್ಟೆ ಒಟ್ಟಿನಲ್ಲಿ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ. ಇಂಜಿನ್ ಬ್ರೇಕ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಹಜಾರ್ಡ್ ಲೈಟು ಬಟನ್ ಎಲ್ಲ ಇಲ್ಲೇ ಇದೆ. AC ಕಂಟ್ರೋಲ್ ಬಟನ್ಸು ಕೂಡ ಚೆನ್ನಾಗಿ ಒಳ್ಳೆ ಕ್ವಾಲಿಟಿಲಿ ಕೊಟ್ಟವ್ರೆ. ಇನ್ನು ಸ್ಟೇರಿಂಗಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಆರನ್ನು, ಸಿಗ್ನಾನ ಇದರಲ್ಲಿ ಆರನ್ನು ಪ್ರೆಸ್ ಆಗುತ್ತೆ. ಇನ್ನು ಕೆಳಗಡೆ ಬಂದರೆ 4830T ಆಗಲೇ ಮಾಡೆಲ್ ನಂಬರ್ ನಿಮಗೆ ನಾನು ಹೇಳಿದೆ, ತೋರಿಸ್ದೆ. ಇಂಜಿನ್ ಬೇ ಇಲ್ಲಿ ನೋಡ್ಬೋದು ನೀವು, ಎಲ್ಲ ವಿತ್ ಸೆನ್ಸಾರು ಸಿಕ್ಕಾಪಟ್ಟೆ ಕೊಟ್ಬಿಟ್ಟವ್ರೆ. ಈಗೆಲ್ಲ BS6 ಗಾಡಿಗಳಲ್ವಾ, ಹಂಗಾಗಿ ಸೆನ್ಸಾರ್ಸು ಜಾಸ್ತಿ ಇದ್ದಾವೆ. ಕ್ಯಾಬಿನ್ ಎತ್ತಕ್ಕೆ ಹೈಡ್ರೋಲಿಕ್ ಜಾಕ್ ಕೊಟ್ಟವ್ರೆ, ಆ ಕಡೆ ಸೈಡಲ್ಲಿ ಐತೆ ಅದು. ಪ್ರತಿಯೊಂದಕ್ಕೂ ಸೆನ್ಸಾರ್ಸ್ನ ಆ್ಯಡ್ ಮಾಡವ್ರೆ. ಫ್ರಂಟ್ ಬಾನೆಟ್ ಎತ್ತಿದ್ರೆ ಕೂಲೆಂಟು, ರೇಡಿಯೇಟರು, ಒಂದು ಸಿಂಗಲ್ ಆರನ್ನು ಕೊಟ್ಟವ್ರೆ. ಅದು ಬಿಟ್ಟರೆ AC ಟ್ಯಾಂಕ್ ಒಂದು ಕೊಟ್ಟಿರಬೇಕು, ಅದು ಕಾಣ್ತಾಯಿಲ್ಲ, ಸ್ವಲ್ಪ ಸೈಡಲ್ಲೂ ಒಳಗಡೆನೂ ಇರಬೇಕು. ದೊಡ್ಡದಾಗಿರೋಂಥ ರೇಡಿಯೇಟರ್ನ ಕೊಟ್ಟಿದ್ದಾರೆ. ಈ ಥರ ಇರೋದ್ರಿಂದ ಗಾಡಿ ಹೀಟಿಂಗ್ ಪ್ರಾಬ್ಲಮ್ ಬರಲ್ಲ. 24 ಅವರ್ ಗಾಡಿ ಓಡಿಸಿದ್ರು, ನಾನ್ ಸ್ಟಾಪ್ ಗಾಡಿ ಓಡಿಸಿದ್ರು ಕೂಡ ಏನಾಗಲ್ಲ, ರೇಡಿಯೇಟರ್ ದೊಡ್ಡದಾಗಿರೋದ್ರಿಂದವ. ಬಂಪರು ಸಿಕ್ಕಾಪಟ್ಟೆ ಸ್ಟ್ರೆಂತ್ ಐತೆ. 3 ಭಾಗ ಅಂದರೆ 3 ಪೀಸ್ ಐತೆ, ವಿತ್ ಹೆಡ್ಲೈಟ್ ಇರೋಂಥ ಬಂಪರ್ ಇದು. ಈ ಗಾಡಿಗೆ JK ಟೈರ್ ಕೊಟ್ಟವ್ರೆ. ಅದು ಡಿಪೆಂಡು, ಶೋರೂಮಲ್ಲಿ ಯಾವ ಟೈರ್ ಬರುತ್ತೆ ಅದೇನೆ. 1020 ಸೈಜು ಟೈರು. ಸೈಡಿಂದ ಈ ಥರ ಕಾಣುತ್ತೆ ಲುಕ್ಕು. ಕ್ಯಾಬಿನ್ ನೋಡಿ ಎಷ್ಟು ದೊಡ್ಡದಾಗೈತೆ. ಹಂಗೆ ಫ್ರಂಟಿಗೆ ಬಂದರೆ ಈ ಥರ ಕಾಣುತ್ತೆ. ಒಳ್ಳೆ ಲುಕ್ಕೇನೆ ಸಿಗ್ನಾ ಗಾಡಿ ಹೇಳ್ಬೇಕಂದ್ರೆ. ಕೆಳಗಡೆ ಒಂದು ಸೇಫ್ಟಿ ಬಂಪರು, ಅದು ಸ್ಟ್ರೆಂತು ಚೆನ್ನಾಗಿದೆ. ಅದು ಬಿಟ್ಟರೆ ಟೋಯಿಂಗಿಗೆ ಅಂದ್ಬಿಟ್ಟು ಉಕ್ಕು ಕೊಟ್ಟವ್ರೆ. ಇದರ ಬೆಲೆ ಬಂದ್ಬಿಟ್ಟು 44 ಲಕ್ಷ ಕ್ಯಾಬಿನು ಚಾರ್ಸಿಗೆ, ಪ್ಲಸ್ ಒಂದು 3-3.5 ಲಕ್ಷ ಬಾಡಿಗೆ ಅನ್ಕೊಂಬಿಟ್ರೆ 47-48 ಲಕ್ಷ ಬೀಳುತ್ತೆ. ಡಿಪೆಂಡ್ ಅಪಾನು ಅವರವರ ಡಿಸ್ಟಿಕ್ಕು, ಎಲ್ಲ ಜಾಗದಲ್ಲೂ ಒಂದೇ ಥರ ಇರೋಲ್ಲ ಪ್ರೈಸು. ಬ್ಯಾಟ್ರಿ ನೋಡಿ 24 ವೋಲ್ಟು, ಅಂದರೆ 12+12 2 ಬ್ಯಾಟ್ರಿ, ಡಬಲ್ ಬ್ಯಾಟ್ರಿ ಇಲ್ಲೇ ಪ್ಲೇಸ್ಮೆಂಟ್ ಮಾಡವ್ರೆ. ಮತ್ತು ಇದರ ಕಾಂಪಿಟೇಟರ್ ಅಂತ ಬಂದರೆ ಭಾರತ್ ಬೆನ್ಝು ಮತ್ತು ಅಶೋಕ್ ಲೇಲ್ಯಾಂಡು, ಆಮೇಲೆ ಮಹೀಂದ್ರಾನೂ ಐತೆ, ಐಷರು ಐತೆ. ಅದ್ರ ಕಂಪ್ಯಾರಿಸನ್ ವೀಡಿಯೋ ಬೇಕಂದರೆ ಕಮೆಂಟಲ್ಲಿ ಹಾಕ್ರಿ. ಆಯಾ ಗಾಡಿದು ಸ್ಪೆಸಿಫಿಕೇಷನ್ನ ತಿಳಿಸ್ತೀನಿ. ಹಾಗೇನೆ ಬೇರೆ ಗಾಡಿ ಯಾವುದಾದ್ರೂ ನಿಮಗೆ ಇನ್ಫಾರ್ಮೇಷನ್ ಏನಾದ್ರು ಬೇಕಾದರೆ ಕಮೆಂಟಲ್ಲಿ ಹಾಕ್ರಿ, ಅದನ್ನು ತಿಳ್ಕೊಂಬಿಟ್ಟು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ ಬರ್ರಿ. ನಮ್ಮದು ಅನ್ಲೋಡಿಂಗ್ ಏನಾಯ್ತು ನೋಡೋಣ. ಆ ಟಾಟಾ ಗಾಡಿ ಡ್ರೈವರು ಮತ್ತು ನಾನಿಬ್ಬರು ಟೀ ಕುಡಿಯೋಣ ಅಂತ ಬಂದ್ವಿ. ಎದುರುಗಡೆನೇ ಬಸ್ಸು ಬಾಡಿ ಬಿಲ್ಡರು ಎಲ್ಲ, ವೋಲ್ವೋ ಮತ್ತು ಸ್ಕಾನಿಯಾ ದೊಡ್ಡ ಬಸ್ಗಳನ್ನೇ ಬಾಡಿ ಬಿಲ್ಡೆಲ್ಲ ಮಾಡ್ತಾರೆ ಗುರು ಇಲ್ಲಿ. ಹಾಗೆ ನಮ್ಮ ಗಾಡಿ ಕೂಡ ಅನ್ಲೋಡೆಲ್ಲ ಆಗೈತೆ. ಇನ್ನೇನು ರಿಸೀವ್ಡ್ ಇಸ್ಕೊಂಬಿಟ್ಟು ಹೊರಡ್ಬೇಕು ಅಷ್ಟೇ ಇಲ್ಲಿಂದ. ಇನ್ನೇನು ವಾಪಸ್ ದೇವನಹಳ್ಳಿಗೆ ಹೋಗಿ ದೇವನಹಳ್ಳಿಯಿಂದ ಮತ್ತೆ ಬೇರೆ ಕಡೆ ಲೋಡ್ ಮಾಡ್ಸೋಣ. ಆನೆ ಇದೆ ಇಲ್ಲಿ ತುಮಕೂರಲ್ಲಿ.
ತುಮಕೂರಲ್ಲಿ ಹಿಂಗೆ ಹೋಗ್ತಾ ಇದ್ದೀನಿ ಖಾಲಿ ಮಾಡ್ಕೊಂಡು. ಇಲ್ಲಿ ಆನೆ ಕಾಣ್ತು ಅದು. ಹೋಗ್ಬಿಟ್ಟು ಇವಾಗ ಟೈರ್ ಹಾಕೋಬೇಕು ಫಸ್ಟು. ಅಲ್ಲಿ ಟೈರ್ ಎತ್ತಿಟ್ಟವ್ರೆ. ಫಸ್ಟು ಟೈರ್ನ ಫಿಟ್ ಮಾಡಿಸ್ಕೊಂಡು ನಾವು ಹೋಗ್ಬಿಟ್ಟು ಆಮೇಲೆ ಅದು ರೇಡಿಯೇಟ್ರದು ಅದೇನು ಪೈಪ್ ಇದೆ ಹೊಸ ಪೈಪು ಅದನ್ನು ಕೂಡ ಚೇಂಜ್ ಮಾಡಿಸ್ಬೇಕು. ಇಲ್ಲ ಅದನ್ನೇ ರೆಡಿ ಮಾಡ್ತಾರ ನೋಡಬೇಕು. ಅದೇನೋ ಪ್ರೆಸ್ಸಿಂಗ್ ಮಾಡಿ ರೆಡಿ ಮಾಡ್ತಾರಂತೆ, ನೋಡೋಣ ಏನಾಗುತ್ತೆ. ಚಪ್ಪರಕಲ್ಲು ಅಂತ ಜಾಗ ಇದು. ಇಲ್ಲೇ MRF ಶೋರೂಮಲ್ಲಿ ಟೈರ್ ಹಿಡಿರೋದು. ಇಲ್ಲಿ 3 ಟೈರ್ ಅಷ್ಟೇ ನಮಗೆ ಬೇಕಾಗಿರೋದಿರೋದು. ಇನ್ನೊಂದು ಟೈರ್ ಏನೋ ದೇವನಹಳ್ಳಿಗೆ ಬರುತ್ತೆ ಅಲ್ಲೇ ಅಂತ ಹೇಳೋರೆ. ಆ ಸೈಡಲ್ಲಿರೋ ಬಟನ್ ಬೇರೆ. ಈ ಬೈಕ್ ಟೈರ್ ನೋಡಿ, ಇದು ಎಫ್ ಸೈಡ್ದು, ಅಂದರೆ 130 ಸೆಕ್ಷನ್ ಟೈರ್ ಬರುತ್ತೆ ಆಗಲ್ಲ. ನನ್ನ ಬೈಕಿಗೆ ಕೇಳಿದೆ, ನಂದು 140 ಸೆಕ್ಷನ್ ಇರೋದು. 3800 ಹೇಳಿದ್ರು. 150 ಸೆಕ್ಷನ್ ಹಾಕ್ಸ್ಬಿಡೋಣ ಅಂದ್ಕೊಂಡಿದ್ದೀನಿ ನಂದು R15ಗೆ. ನೆಕ್ಸ್ಟು ಅದೆಷ್ಟು 4200 ಏನೋ ಐತಂತೆ. ಅದಿನ್ನೂ ಅಗಲ ಬರುತ್ತೆ, ಇನ್ನೂ ಜಾಸ್ತಿ. ಆಟೋ ಬಂದೈತೆ, ಟೈರ್ ಹಾಕ್ಕೊಂಬಿಟ್ಟು ಗಾಡಿ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಟೈರ್ ತಗೊಂಡ್ಬಂದೆ. ಅಲ್ಲಿ ಪಂಚರ್ ಅಂಗಡಿ ನಾವು ರೆಗ್ಯುಲರ್ ಹಾಕ್ಸೋ ಪಂಚರ್ ಅಂಗಡಿ ನಾವು ರಜೆ ಮಾಡ್ಬಿಟ್ಟವನಂತೆ. ಸದ್ಯಕ್ಕೆ ಇನ್ನೊಂದು ಒಳಗಡೆ ಐತೆ ಅಲ್ಲಿ ನಮ್ಮ ಗ್ಯಾರೇಜ್ ಹತ್ರ, ನಮ್ಮ ಮಾಮೂಲಿ ರೆಗ್ಯುಲರ್ ಕೆಲಸ ಮಾಡಿಸೋ ಗ್ಯಾರೇಜ್ ಪಕ್ಕ. ಅಲ್ಲಿ ಹೋಗೋಣ, ಅಲ್ಲೇ ಹೋಗ್ಬಿಟ್ಟು ಫಿಟ್ ಮಾಡಿಸ್ಕೊಂಡ್ರೆ ಆಗುತ್ತೆ. ಗಾಡಿ ಮೇಲೆ ಹಾಕೊಂಬಂದಿದ್ದಾಯಿತು. ಪಂಚರ್ ಶಾಪ್ ಇಲ್ಲೇ ಬೈಪಾಸಲ್ಲಿ ಚಿಕ್ಕಬಳ್ಳಾಪುರ ರೋಡಲ್ಲಿ. 3 ಟೈರ್ ಇಲ್ಲಿದೆ, ಒಂದು ಕೆಳಗಡೆ ಹಾಕಿದ್ದೀನಿ. ಫಿಟ್ಟಿಂಗ್ ಮಾಡಿಸ್ಕೊತಾ ಇದ್ದೀನಿ. ಎಲ್ಲ ಮಿಷಿನಲ್ಲಿ ಬಿಚ್ಚವ್ರೆ. ಟೈರ್ಗಳು ತೆಗಿತಾ ಇದ್ದೀನಿ. ಡಮ್ಮಿ ಹೌಸಿಂಗ್ಗೆ ಸೆಂಟ್ರಿಗೆ ಜಾಕ್ ಕೊಟ್ಬಿಟ್ಟಿದ್ದೀನಿ. ಅದು ಆಗ ಅರ್ಜೆಂಟಾಗಿ ಫಿಟ್ ಮಾಡ್ಕೋಬೇಕು. ಟೈರೆಲ್ಲ ಫಿಟ್ ಮಾಡಿಸ್ಕೊಂಡು ಒಂದು ಗ್ಯಾರೇಜ್ ಜೊತೆ ಬಂದೆ. ಪೈಪ್ ತರಿಸಿದ್ರು ರೇಡಿಯೇಟ್ರದು. ಇದಾಗಲ್ವಂತೆ, ಬೇರೆ ತರಿಸ್ಬೇಕಂತೆ. ಮತ್ತೆ ಇದಕ್ಕೇ 4000 ಅಂತೇನೇ ಹೇಳೋರೆ. ಇದು ಸೆಟ್ ಆಗಲ್ಲ, ಇದು ಬೇರೆ ತರಿಸ್ಬೇಕು ಒಟ್ಟಿನಲ್ಲಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ. ನಮ್ಮದು ರೆಗ್ಯುಲರ್ ಪಾರ್ಕಿಂಗ್ ಬಂಕ್ ಇದು. ಈ ಕಡೆ ಬಂದಾಗ ಇದು ಬಂದ್ಬಿಟ್ಟು ಲೆಫ್ಟ್ ಹೋದರೆ ದೊಡ್ಡಬಳ್ಳಾಪುರ, ರೈಟ್ ಹೋದರೆ ದೇವನಹಳ್ಳಿ ಹೈವೇ. ಇಲ್ಲಿ ಇಂಡಿಯನ್ ಆಯಿಲ್ ಬಂಕಲ್ಲೇ ಗಾಡಿನ ನಿಲ್ಲಿಸೋದು. ನೆನ್ನೆ ಟೈರ್ ಹಾಕ್ಸ್ಕೊಂಬಂದಿದ್ದು. ಹೌಸಿಂಗ್ ನಾವು ಹಿಂದಕ್ಕೆ ಹಾಕ್ಬಿಟ್ಟಿದ್ದೀನಿ. ಹೌಸಿಂಗಿಗೆ ಹೊಸ ಟೈರ್ಗಳು, ಆ ಕಡೆನೂ ಹೊಸ ಇದ್ದಾವೆ. ಲಿಫ್ಟಿಗೆ ಒಂದು ಸ್ವಲ್ಪ ಪರವಾಗಿಲ್ಲ, ನಾವು ನಡೀತೆ ಹಾಕಿದ್ದೀನಿ ಒಟ್ಟಿನಲ್ಲಿ. ಲೇಟ್ ಆಯಿತು ಸಿಕ್ಕಾಪಟ್ಟೆ. ನೆನ್ನೆ ರೆಡಿ ಮಾಡಿಸ್ಕೊಂಬರ್ಬೇಕಾದ್ರೆ ಈಗ ಲೋಡ್ಗೆ ಹೋಗಬೇಕು. ಲೋಡ್ಗೆ ಈಗ ಬಳ್ಳಾರಿಗೆ ಐತೆ ಲೋಡು. ಮಧ್ಯಾಹ್ನ 1 ಗಂಟೆ ಹಂಗೆ ಹೋಗ್ತೀನಿ ಊಟ ಗೀಟ ಮಾಡ್ಕೊಂಡು. ಬೇರೆ ಗಾಡಿ ಒಂದು ಲೋಡ್ ಆಗ್ತೈತೆ ಫ್ಯಾಕ್ಟ್ರಿಲಿ, ಅದೊಂದು ಲೋಡ್ ಆದ ತಕ್ಷಣ ಹೊರಡಬೇಕು. ಸ್ನೇಹಿತರೆ ಬಂಕ್ ಹತ್ರ ಇದ್ದವನು ಮಧ್ಯಾಹ್ನ ಫ್ಯಾಕ್ಟ್ರಿ ಹತ್ರ ಹೋಗಿ ಲೋಡಿಂಗ್ ಮಾಡ್ಕೊಂಡು ಹೊರಟಿದ್ದೀನಿ. ನೈಟ್ ಆಯಿತು ಲೋಡ್ ಆಗೋದಕ್ಕೆ. ಇವಾಗ ದೊಡ್ಡಬಳ್ಳಾಪುರ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ, ಹೊಸ ಬೈಪಾಸ್ ರೋಡಲ್ಲಿ. ಇಲ್ಲಿಂದ ಡಾಬಾಸ್ಪೇಟೆ ಹೋಗೋದೇ ಗೊತ್ತಾಗಲ್ಲ, ಆರಾಮಾಗಿ ಹೊಂಟೋಗ್ಬಿಡ್ಬೋದು. ರೋಡ್ ಹಂಗೈತೆ. ಈ ಜಾಗದಲ್ಲಿ ನಾನೇನು ಹೋಗ್ತಾ ಇದ್ದೀನಿ. ಈ ಜಾಗ ಒಂದು ಸ್ವಲ್ಪ ಒಂದೊಂದು ಕ್ಷಣ ಯಾವುದೋ ಫಾರಿನ್ ಫೀಲ್ ಆದಂಗೆ ಆಗುತ್ತೆ. ಯಾಕಂದರೆ ಆ ಕಡೆ ಈ ಕಡೆ ಎಲ್ಲ ಇಂಡಸ್ಟ್ರಿಯಲ್ ಕಂಪ್ನಿಗಳಿದ್ದಾವೆ. ಇಂಡಸ್ಟ್ರಿಯಲ್ ಏರಿಯಾ ಅದು ಹೇಳ್ಬೇಕಂದ್ರೆ. ಲೆಫ್ಟ್ ಸೈಡು ರೈಟ್ ಸೈಡಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಕಂಪ್ನಿಗಳಿದ್ದಾವೆ. ಅದು ನೋಡಿದ್ರೆ ಯಾವುದೋ ಔಟ್ ಆಫ್ ಕಂಟ್ರಿಲಿದ್ದೀನೇನೋ ಅನ್ನೋ ಥರ ಒಂದು ಕ್ಷಣ ಬರುತ್ತೆ. ಆ ಥರ ಐತೆ ಈ ಜಾಗ ಹೇಳ್ಬೇಕಂದ್ರೆ. ಒಟ್ಟಿನಲ್ಲಿ ಈಗ ಹೋಗ್ತಾ ಇರೋದು ಬಂದ್ಬಿಟ್ಟು ಆಂಧ್ರಾಗೆ, ಬಳ್ಳಾರಿ ಮೇಲೆ ಹೋಗೋದು. ಬಳ್ಳಾರಿ ಅದು ಊರ ಹೆಸರು ಕರೆಕ್ಟಾಗಿ ಗೊತ್ತಾಗಿಲ್ಲ, ಲೊಕೇಶನ್ ಕಳಿಸ್ಕೊಂಡಿದ್ದೀನಿ. ಒಟ್ಟು ಬಳ್ಳಾರಿಯಿಂದ ಒಂದು 50-60 ಕಿಲೋಮೀಟ್ರ್ ಆಗ್ಬೋದು ಅಲ್ಲಿ ಬಾರ್ಡ್ರು. ಅದಕ್ಕೆ ನಾವು TPನ ಆನ್ಲೈನಲ್ಲೇ TP ತಗೊಂಡ್ಬಿಟ್ಟು ಹೋಗ್ತಾ ಇರೋದು. ಸ್ಟೇಟ್ ಪರ್ಮಿಟ್ ಅಲ್ವಾ, ಹಂಗಾಗಿ ಆನ್ಲೈನ್ TP ಬಂದ್ಬಿಟ್ಟು ಆಂಧ್ರದ್ದು 5,000 ನಾನು ಚಿಲ್ಲರೆ ಒಟ್ಟಿನ ತಗೊಂಡಿರೋದು. ಆನ್ಲೈನಲ್ಲೇ ತೆಗ್ದಿರೋದು. ತೆಲಂಗಾಣ ಬರಲ್ಲ, ಆಂಧ್ರಕ್ಕೆ ಮಾತ್ರ 1 ತಿಂಗಳು ಟೈಮ್ ಇರುತ್ತೆ. ಇನ್ನೇನು ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಬಳ್ಳಾರಿಗೆ ಬಂದೇ ಲೋಡ್ ಮಾಡ್ಬೇಕು. ನಾನು ಇದೊಂದು ಲೋಡ್ಗೋಸ್ಕರ ಅಲ್ಲಿ ಹೋಗ್ತಾ ಇರೋದಾಗೈತೆ. ಮತ್ತೇನಾರು ಆಂಧ್ರ ಕಡೆ ಲೋಡ್ ಸಿಕ್ಕಿದ್ರೆ ಹೋಗ್ಬೋದು, ನೋಡೋಣ ಹೆಂಗಾಗುತ್ತೆ. ಒಟ್ಟಿನಲ್ಲಿ ಇವಾಗ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ನಾನು ಹೇಳಿದ್ದು ಇದೇ ಜಾಗನೇ ನೋಡಿ. ಸ್ವಲ್ಪ ಯಾವುದೋ ಸ್ವಲ್ಪ ಔಟ್ ಆಫ್ ಕಂಟ್ರಿ ಥರ ಕಾಣುತ್ತೆ ಕ್ಷಣ ನೋಡಿದಾಗ. ಈ ಲೈಟ್ಸು ಮತ್ತು ಈ ರೋಡು ಮತ್ತು ಈ ಥರ ವೆದರ್ ಇದೆಲ್ಲ ನೋಡ್ತಾ ಇದ್ರೆ ಮುಂದೆ ಹೋಗಿ ತೋರಿಸ್ತಾರೆ. ಸ್ವಲ್ಪ ಹೈಟ್ ಹೋಗ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಹೈಟ್ ಆಗಿಬಿಡುತ್ತೆ ರೋಡಿಲ್ಲಿ. ಫ್ಲೈಓವರ್ ಇಲ್ಲಿ ರೈಲ್ವೆ ಬ್ರಿಡ್ಜು ಕೆಳಗಡೆ ಟ್ರೈನ್ ಹೋಗುತ್ತೆ. ಹಂಗಾಗ್ಬಿಟ್ಟು ಇಲ್ಲಿ ಸ್ವಲ್ಪ ಹೈಟ್ ಬ್ರಿಡ್ಜ್ ಮಾಡಿದ್ದಾರೆ. ಅದಕ್ಕೋಸ್ಕರ ಚೆನ್ನಾಗಿ ಕಾಣುತ್ತೆ ಇದು. ಇನ್ನೇನು ಸ್ವಲ್ಪ ದೂರ ಹೋದರೆ ಬೈಪಾಸು ಮುಗ್ದೋಗುತ್ತೆ. ಇದು ಬಂದು ಮಾಮೂಲಿ ಹಳೆ ರೋಡು ಹೈವೇ. ಏನು ಇಲ್ಲಿಂದ ಯಲಹಂಕ ಟಚ್ ಆಗುತ್ತಲ್ಲ, ಆ ರೋಡ್ ಇಲ್ಲಿ ಸಿಗೋದು. ಇಲ್ಲೇ ಸಿಗುತ್ತೆ ಕೆಳಗಡೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಇದೇ ರೋಡು ಯಲಹಂಕ ಟಚ್ ಆಗೋದು ರೋಡ್. ಅಲ್ಲಿಂದ ಹೊರಟವನು ಸಿರಾ ಟೋಲ್ ಹತ್ರ ಬಂದೆ.
ಸಿರಾಟೋಲ್ ಪಾಸ್ ಮಾಡಿಬಿಟ್ಟು ನಿಲ್ಸಿದ್ದೀನಿ. ಹೀಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕವರೆಲ್ಲ ಅಪೋಸಿಟ್ ಗಾಡಿ ನೋಡಿ ಫೋನ್ ಮಾಡಿದ್ರು, ನಿಲ್ಲಿಸಿ ಬಂದ್ವಿ ಅಂತ. ಪರಿಚಯನೇ ಲಾಸ್ಟ್ ಟೈಮ್ ಒಂದ್ಸಲಿ ಸಿಕ್ಕಿದ್ರು, ವಿಜಯಪುರದವರು. ಅವ್ರದ್ದು ಗಾಡಿ ಐತೆ, ಅವ್ರದ್ದು ಬೆಲ್ವೀಲು ಬರ್ತಾ ಇದ್ದಾರೆ, ಮಾತಾಡ್ಸೋಣ ಅವ್ರು ಒಂದ್ಸಲಿ. ಮೀಟ್ ಆಗಿದ್ದು ಖುಷಿ ಆಯ್ತಣ್ಣ ನನಗೆ. ನಾನು ನಿಮಗೆ ಮೀಟ್ ಆಗಿದ್ದು ಭಾಳ ಖುಷಿ. ಏನು ಹೇಳಿ ಸಿಕ್ಕಿದ್ರು, ಅದು ಮಾತಾಡ್ಸೋಕ್ಕಾಗಿರಲಿಲ್ಲ ಸರಿಯಾಗಿ. ನೀವು ಬಿಟ್ಟಿದ್ರಿ, ನಾವು ಸರಿ ಆಯ್ತು. ಇಲ್ಲಿ ಹೆಂಗೆ ಟೀ ಕುಡ್ಕೊಂಬಿಟ್ಟು ಹೊರಟೆ. ಸುಮಾರು ಜನ ನಾನು ವೀಡಿಯೋ ಮಾಡದೇ ಇದ್ದಾಗಲೂ ಕೂಡ ಸುಮಾರು ಜನ ಮಾತಾಡ್ಸೋರೆ. ಅವಾಗೆಲ್ಲ ಅವ್ರನ್ನೆಲ್ಲ ತೋರ್ಸೋಕ್ಕಾಗಿಲ್ಲ. ಈಗೆಲ್ಲ ವ್ಲಾಗ್ ಮಾಡ್ತಾಯಿದ್ದೀನಲ್ಲ, ಹಂಗಾಗ್ಬಿಟ್ಟು ವೀಡಿಯೋ ಮಾಡಿದೆ. ಖುಷಿ ಆಗುತ್ತೆ ಏನೇ ಆದರೂ ಮಾತಾಡಿಸ್ದಾಗ. ಜನಗಳು ಕಂಡಿಡಿದು ಅದು ಈ ಕತ್ಲೆ ಟೈಮ್ ಆದರೂ ಕೂಡ ಕಂಡಿಡಿದು ಆಪೋಸಿಟಲ್ಲಿ ಇಷ್ಟು ಗಾಡಿಗಳಿದ್ರೂ ಕೂಡ ನಮ್ಮ ನೋಡಿ ಮಾತಾಡಿಸ್ತಾರಲ್ಲ, ಖುಷಿ ಆಗುತ್ತೆ. ನಮ್ಮ ಇನ್ನೊಂದು ಗಾಡಿ ಲೋಡ್ ಆಯಿತು. ನಮ್ಮ ಫ್ಯಾಕ್ಟ್ರಿಯಲ್ಲೇ, ನಮ್ಮ ಒಂದು ಫ್ಯಾಕ್ಟ್ರಿಯಲ್ಲೇ ಇನ್ನೊಂದು ಗಾಡಿ ಲೋಡಾಗಿ ಅದು ಆಲ್ರೆಡಿ ಹಿರಿಯೂರ ಹತ್ರ ಹೋಗಿದ್ದು. ನನಗಿನ ಮುಂಚೆ ಅದು ಮಧ್ಯಾಹ್ನಕ್ಕೆ ಬಿಟ್ಬಿಟ್ರು ಅವರು. ನಾನು ಮಧ್ಯಾಹ್ನ ಲೋಡ್ ಮಾಡ್ಸೋಕೆ ಸ್ಟಾರ್ಟ್ ಮಾಡಿದ್ದು, ನಂದು ನೈಟ್ ಆಯಿತು. ಅವ್ರು ಆಲ್ರೆಡಿ ಹಿರಿಯೂರೆಲ್ಲ ದಾಟಿ ಚಳ್ಳಕೆರೆ ರೋಡಲ್ಲಿ ಫಸ್ಟ್ನೇ ಟೋಲ್ ಹತ್ರ ಹಾಕೊಂಡು ಮಲಗಿರ್ತೀನಿ, ಬಂದು ಎಬ್ಸು ಅಂತ ಹೇಳೋರೆ. ಹೋಗ್ಬಿಟ್ಟು ಅವ್ರನ್ನ ಎಬ್ಸ್ಕೊಂಬಿಟ್ಟು ಹಂಗೆ ಹೋಗೋಣ. ಹಂಗೆ ನಮ್ಮ ಗಣಪತಿ, ಲಕ್ಷ್ಮೀ, ಶಾರದೆ 3 ಜನ ದೇವ್ರುಗಳಿಗೆ ಟೋಲ್ ಹತ್ರ ಹೂವು ಮಾರ್ತಾಯಿದ್ರು. ಒಂದು ಸ್ವಲ್ಪ ಹೂವು ತಗೊಂಡು ಹಾಕೊಂಡಿದ್ದೀನಿ. ಬರೀ ಈಗ ಹಿರಿಯೂರು ಇನ್ನೇನು ಹತ್ತತ್ರ ಬಂದಂಗೆ ಒಂದು 3-4 ಕಿಲೋಮೀಟ್ರ್ ಜಾಮ್ ಆಗೈತೆ ರೈಟ್ ಸೈಡಲ್ಲಿ. ಅದೇನಕ್ಕೆ ಒಳ್ಳೆ ಕತೆ ಕಣಪ್ಪ. ವರ್ಷಾನುಗಟ್ಟಲೆ ಮಾಡ್ತಾರೆ. ಇಚ್ಚಿನ ತಕ್ಕ ಶಿರಾ ಕಳ್ಳಂಬೆಳ್ಳೆ ಟೋಲ್ ಹತ್ರ ಜಾಮ್ ಮಾಡ್ತಾಯಿದ್ದು ಬ್ರಿಡ್ಜ್ ಕಟ್ಟೋಕ್ಕೆ ಅಂತ. ಇವಾಗ ಇಲ್ಲೇನೋ ಬ್ರಿಡ್ಜ್ ಮಾಡ್ತಾವ್ರೆ, ಮತ್ತೆ 3-4 ಕಿಲೋಮೀಟ್ರ್ ಜಾಮ್ ಆಗಂಗೆ ಮಾಡ್ತಾರೆ. ವೀಕೆಂಡ್ ಬಂತು ಅಂದರೆ ಇಲ್ಲೇ 1 ಗಂಟೆ 1.5 ಗಂಟೆ ಹೋಗ್ಬಿಡುತ್ತೆ. ಬೇಜಾರಾಗಿ ಹೋಗ್ಬಿಡುತ್ತೆ ಈ ರೋಡಲ್ಲಿ. ರೋಡ್ ಎಷ್ಟು ಜಾಮ್ ಆಗೈತೆ ಅವಾಗಿಂದ. ಅಟ್ಲೀಸ್ಟ್ ಒಂದು ಆಲ್ಟರ್ನೇಟಿವ್ ಆಗಿ ಏನಾದರೂ ಒಂದು ಸ್ವಲ್ಪ ರೋಡ್ ಅಗಲ ಮಾಡಿಕೊಟ್ಟು ಏನೋ ಒಂದು ಈ ಥರ ಜಾಮ್ ಆಗದೆ ಇರೋ ಥರ ನೋಡ್ಕೋಬೇಕು. ಅದು ಮಾಡಲ್ಲ. ಆಮೇಲೆ ಗುಂಡಿಗಳು ಮಾಡಿ ಬಿಟ್ಟಿರ್ತಾರೆ, ಆ ಗುಂಡಿ ಒಳಗಡೆ ಹೋಗ್ಬೇಕು. ಏನೇನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಹಿರಿಯೂರಿಂದ ರೈಟ್ ತಗೊಂಡು ಸ್ವಲ್ಪ ದೂರ ಬಂದೆ. ಬೈಪಾಸು ಆಲ್ಮೋಸ್ಟ್ 90% ರೆಡಿಯಾಗಿ ಹೋಗ್ಬಿಟ್ಟೈತೆ. ಏನು ಸಖತ್ತಾಗೈತೆ ರೋಡು ಅಂದರೆ ಫುಲ್ಲು ರೆಡಿಯಾಗಿ ಹೋಗ್ಬಿಟ್ಟೈತೆ ಗುರು. ನೋಡ್ರಿ, ಫುಲ್ಲು ಖಾಲಿ ರೋಡ್. ತುಂಬ ಹಿಂಗೆ ಜಿಗ್ಜಾಗಾಗಿ ಓಡಿಸಿದ್ರು ಯಾವ ಗಾಡಿಗಳಿಲ್ಲ. ಟೈಮಿಗೆ ಎಷ್ಟು 12 ಗಂಟೆ ಆಗೈತೆ. ಫುಲ್ಲು ಖಾಲಿ ರೋಡು. ಈ ರೋಡಿಗೆ ನಾನೇ ರಾಜ ಇವಾಗ. ಯಾವುದೂ ವೆಹಿಕಲ್ ಬರ್ತಾಯಿಲ್ಲ. ಗಾಡಿ ಓಡ್ಸೋಕೆ ಮಾತ್ರ ಸಖತ್ತಾಗೈತೆ. ಟೋಲ್ ಆಲ್ರೆಡಿ ಕಟ್ಟಾಯಿತು ಫಾಸ್ಟಾಗಲ್ಲಿ ಟೋಲು. ಗ್ಲಾಸ್ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಬಂದೆ ಏನೋ ಸ್ವಲ್ಪ ಏನೋ ಒಂಥರ ಇದಾದಂಗೆ ಆಗ್ಬಿಟ್ಟಿದೆ. ಸರಿ ಸ್ನೇಹಿತರೆ, ನಾನೀಗ ವೀಡಿಯೋನ ಮುಗಿಸೋ ಅಂಥ ಟೈಮ್ ಬಂದಿದೆ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಾನು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಗುಡ್ ನೈಟ್, ಬಾಯ್ ಬಾಯ್, ಟೇಕ್ ಕೇರ್.